ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರ್ ಸಿ ಕಿಚನ್ಸ್. ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಇದು. ಗಿರಿಮಿಟ್ಟು ಹಾಗೂ ಮಿರ್ಚಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಇಲ್ಲಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ, ಹುಣಸೆ ಹಣ್ಣಿನ ರಸ, ಬೆಳ್ಳುಳ್ಳಿ, ಹಾಗೆ ಮೇಲ್ಗಡೆ ಹಾಕೊಳ್ಳೋಕ್ಕೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಹಾಗೆ ಅರ್ಧ ನಿಂಬೆಹಣ್ಣು, ಹುರಿಗಡಲೆ ಮತ್ತು ಧನಿಯಾ ಪೌಡ್ರು, ಅರಿಶಿಣ ಪೌಡ್ರು, ಹಿಂಗು, ಗರಂ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇದಾದಮೇಲೆ ಒಂದು ಕಡೆಗೆ ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ. ತದನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿದಾದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಂಡ್ವಿ. ನೆಕ್ಸ್ಟ್ ಅದಕ್ಕೇ ಬೆಳ್ಳುಳ್ಳಿ ಹಾಗೆ ಈಗಾಗಲೇ ತೋರಿಸಿದಂಥ ಅರಿಶಿಣ ಪೌಡ್ರು, ಧನಿಯಾ ಪೌಡ್ರು, ಇಂಗು, ಉಪ್ಪು ಎಲ್ಲನೂ ಹಾಕ್ಕೋತಾ ಇದ್ದೀನಿ. ತದನಂತರ ಹುಣಸೆ ಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹುಳಿ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಇದನ್ನ ತಣ್ಣಗಾಗೋಕ್ಕೆ ಬಿಡೋಣ. ಆ ಹುಳಿ ತಣ್ಣಗಾಗೋದ್ರಲ್ಲಿ ಈ ಕಡೆಗೆ ನಾವು 1 ಬೌಲಷ್ಟು ಹಸಿ ಕಡಲೆಬೇಳೆ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಡುಗೆ ಸೋಡಾ, ಜೀರಿಗೆ ಮತ್ತು ಅಜ್ವಾನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೇ ಆಯಿಲ್ ಹಾಕ್ಕೋತಾ ಇದ್ದೆ. ಅದಾದಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ವ ಅಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಈ ಕಡೆ ಒಂದು ಕಡಾಯಿಗೆ ಆಯಿಲ್ನ ಬಿಸಿ ಮಾಡೋಕೆ ಇಟ್ಟಿದ್ದೆ. ಆಯಿಲ್ ಬಿಸಿ ಆದಮೇಲೆ ಮಿರ್ಚಿನ ಹಾಕ್ಕೋತಾ ಇದ್ದೀನಿ. ನೋಡಿ, ಮಿರ್ಚಿ ಅಂತೂ ಗಿರಿಮಿಟ್ ಜೊತೆಗೆ ಟೇಸ್ಟು ಸೂಪರೇನೆ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಆ ಟೇಸ್ಟು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ಮಿರ್ಚಿ ಅಂತೂ ರೆಡಿ ಆಯಿತು. ಈ ಕಡೆಗೆ ಹುಳಿ ಕೂಡ ತಣ್ಣಗಾಗೋಗ್ಬಿಟ್ಟಿದ್ವಲ್ಲ, ಆ ಹುಳಿನ ತೊಗೊಂಡು 1 ಬೌಲಷ್ಟು ಮಂಡಾಳನ್ನ ತೊಗೊಂಡಿದ್ದೀನಿ ನಾನು. ಅದಕ್ಕೇ ಹಾಗೆ ಟೊಮೊಟೊ ಮತ್ತು ಸ್ವಲ್ಪ ಪುಟಾಣಿ ಹಿಟ್ಟು, ಹುರಿಗಡಲೆ ಹಿಟ್ಟು ಏನಂತೀವಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ 1 ಹಾಫ್ ಲೆಮನ್ನ ಹಿಂಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮೇಲ್ಗಡೆ ಸ್ವಲ್ಪ ಆನಿಯನ್ ಮತ್ತು ಕೊತ್ತಂಬರಿಯಿಂದ ಸರ್ವ್ ಮಾಡಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.